ಸ್ವಾಗತವೇ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತ ಬಯಸ್ತಿದ್ದೀವಿ. ಇವರೊಂದು ನೀವು ನಾನು ಕೃಷ್ಣ ಪ್ರಸಾದ್ ಅಂತ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ನೆರೆದಿರುವ ಎಲ್ಲ ಪತ್ರಿಕಾ ಬಂಧು ಮಿತ್ರರಿಗೆ ಮಾಹೆ ಸಮೂಹ ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ನಾವು ಇನ್ನು ನೆರೆದಿರುವಂತಹ ವಿಷಯ ಮಣಿಪಾಲ್ ಆರೋಗ್ಯ ಕಾರ್ಡ್. ಇದು 26ನೇ ವರ್ಷದ ಕಾರ್ಡ್ ಆಗಿರ್ತದೆ. 2000ನೇ ಇಸ್ವಿಯಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲರಿಗೂ ಸಿಗ್ಬೇಕು, ಒಂದು ವೈದ್ಯಕೀಯ ಸೇವೆ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂದಿನ ಚಾನ್ಸಲರ್ ಡಾಕ್ಟರ್ ರಾಮದಾಸ್ ಪೈ ಅವರು ಸ್ಟಾರ್ಟ್ ಮಾಡಿದಂತಹ ಯೋಜನೆ ಇದು. ಯಾವುದೇ ನಿರ್ಬಂಧನೆಗಳಿರಬಾರ್ದು, ಯಾವಾಗ ಹಣ ಕಟ್ಟಬೇಕಾಗ ಎಲ್ಲ ಒಂದು ರೀತಿಯ ರಿಯಾಯಿತಿ ದರದಲ್ಲಿ ಅವರಿಗೆ ಕೊಡುವಂತ ಸೇವೆ ಮಾಡ್ಬೇಕು ಅಂತ ಹೇಳುವ ಉದ್ದೇಶದಿಂದ ಶುರು ಮಾಡಿದ್ದು. ಅನೇಕ ಬದಲಾವಣೆಗಳೊಂದಿಗೆ ಈಗ 25 ವರ್ಷ ಆಗಿ 26ನೇ ವರ್ಷದ ಕಾರ್ಡ್ನ ಚಾಲ್ತಿಯಲ್ಲಿದೆ. ಸೊ ಮುಖ್ಯವಾಗಿ ಇವತ್ತು ಇಲ್ಲಿ ಸಾಗರ ಭಾಗದಲ್ಲಿ ನಾವು ಹೇಳಲಿಕ್ಕೆ ಬಂದಿರುವಂತದ್ದಂದ್ರೆ ಈ ವರ್ಷದಲ್ಲಿ 2 ಚೇಂಜಸ್ ಆಗಿದೆ ಆರೋಗ್ಯ ಕಾರ್ಡ್ನಲ್ಲಿ. ಮೊದಲನೇದು, ಆರೋಗ್ಯ ಕಾರ್ಡ್ ಈಗ ಡಿಜಿಟಲೀಕರಣ ಆಗಿದೆ. ಸೊ ಮುಂಚೆ ನಾವು ಒಂದು ಸಣ್ಣ ಕಾರ್ಡ್ ಕೊಡ್ತಾ ಇತ್ತು ಅವರಿಗೆ. ಈ ವರ್ಷದಲ್ಲಿ ಆ ಕಾರ್ಡ್ನ ಯಾವುದೇ ಕೊಡುವ ವ್ಯವಸ್ಥೆ ಇಲ್ಲ. ಅವರಿಗೆ ಕಾರ್ಡ್ ಆದ ತಕ್ಷಣ ಅವರ ವಾಟ್ಸ್ಆಪ್ಗೆ ಮೊಬೈಲ್ಗೆ ಬರ್ತದೆ, ಒಂದು ಕಾರ್ಡ್ ಬರ್ತದೆ, ಡಿಜಿಟಲ್ ಆಗಿ ಬರ್ತದೆ. ಸೊ ಅದರಲ್ಲಿ ಎಲ್ಲ ಮಾಹಿತಿ ಇರ್ತದೆ, ಅವ್ರದ್ದು ಮೆಂಬರ್ಸ್ ಲಿಸ್ಟ್ ಇರ್ತದೆ, ಮತ್ತೆ ಮಾಹಿತಿ ಇರ್ತದೆ. ಇದು ಒಂದು ಹೊಸ ಇದಾಗಿ ಸ್ಟಾರ್ಟ್ ಮಾಡಿರುವುದು, ಕಾರ್ಡ್ಲೆಸ್ ಆಗಿ ಇಂಥದ್ರಲ್ಲಿ. ಸೊ ಮೊಬೈಲ್ ನಲ್ಲಿ ಇರ್ತದೆ, ಅವ್ರ ಆಸ್ಪತ್ರೆಗೆ ಬಂದಾಗ ಮೊಬೈಲ್ ನಲ್ಲಿರುವ ಆ ಕಾರ್ಡ್ ತೋರಿಸಿದ್ರೆ ಸಾಕು, ಸೌಲಭ್ಯ ಪಡಿಬಹುದು ಅನ್ನೋ ಒಂದು ಉದ್ದೇಶದಿಂದ. ಇನ್ನೊಂದು, ಈ ವರ್ಷದ ಯೋಜನೆ ಆಗಸ್ಟ್ 31ಕ್ಕೆ ಕೊನೆ ಆಗ್ತದೆ. ಅಂದ್ರೆ ನೋಂದಾಯಿಸಲಿಕ್ಕೆ ಲಾಸ್ಟ್ ದಿನಾಂಕ ಆಗಸ್ಟ್ 31, ಅಂದ್ರೆ ಇನ್ನೊಂದು 10-11 ದಿವಸದಲ್ಲಿ ಕಾರ್ಡ್ ಮಾಡಿಸ್ಲಿಕ್ಕೆ ಮಾತ್ರ ಅವಕಾಶ ಇರುವುದು. ಅದಾದ ನಂತರ ಅವರಿಗೆ ಕಾರ್ಡ್ ಮಾಡಿಸ್ಲಿಕ್ಕೆ ಅವಕಾಶ ಇಲ್ಲ. ಮುಂಚೆ ಇದು ಅಕ್ಟೋಬರ್ ಅಥವಾ ನವೆಂಬರ್ ತನಕ ಟೈಮ್ ಇತ್ತು. ಆದ್ರೆ ಈ ವರ್ಷ ಅದು ಆಗಸ್ಟ್ 31ಕ್ಕೆ ಮುಗಿತಾ ಉಂಟು. ಈ ಮಾಹಿತಿಯನ್ನು ಜನರಿಗೆ ಹೆಚ್ಚಾಗಿ ತಲುಪಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಅವರು ಹಳೆ ಕಾರ್ಡ್, ಹೋದ ವರ್ಷದ ಕಾರ್ಡ್ ಮಾಡಿಸಿದವರು ಇದೆ, ನಾನು ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡಿದುಂಟು, ಈ ವರ್ಷ ಕೂಡ ಮಾಡ್ತೇನೆ ಅಂತ ಹಾಗೆ ಇಟ್ಕೊಂಡಿರುವವರು ಇರ್ತಾರೆ ಹೆಚ್ಚಿನವರು. ಸೊ ಅವರಿಗೆ ಈ ಹೆಚ್ಚಿನ ಮಾಹಿತಿ ತಲುಪಲಿ ಆಗಸ್ಟ್ 31 ಕೊನೆಯ ದಿನಾಂಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಆರೋಗ್ಯ ಕಾರ್ಡ್ ಅಂದ್ರೆ ಏನು, ಅದರಿಂದ ಏನ್ ಸೌಲಭ್ಯ ಸಿಗ್ತದೆ ಅಂತ ಹೇಳ್ಬೇಕಾದ್ರೆ, ಆರೋಗ್ಯ ಕಾರ್ಡ್ ನಾನು ಆಲ್ರೆಡಿ ಹೇಳಿದ್ದೇನೆ, ಇದೊಂದು ರಿಯಾಯಿತಿ ದರದ ಕಾರ್ಡ್, ಹಾಗೆ ಮತ್ತೆ ನಿರ್ಬಂಧನ ರಹಿತ ಕಾರ್ಡ್ ಅಂತ ಹೇಳಿ. ಸೊ ಈ ಕಾರ್ಡ್ ಮಾಡಿಸುದಿದ್ರೆ ಹೇಗೆ ಅಂತ ಹೇಳಿದ್ರೆ, ಒಬ್ಬರಿಗೆ ಮಾಡಿಸ್ಲಿಕ್ಕೆ ವೈಯಕ್ತಿಕ ಕಾರ್ಡ್ ಅಂತ ಮಾಡಿಸಬಹುದು. ಅದು 1 ವರ್ಷಕ್ಕೆ ಹೊಸದಾಗಿ ಮಾಡಿಸೋದಂತ ಇದ್ರೆ ಅವರಿಗೆ 350 ರೂಪಾಯಿ ಆಗ್ತದೆ. ಹೋದ ವರ್ಷ ಇದ್ದ ಕಾರ್ಡ್ ಅನ್ನು ರಿನ್ಯೂವಲ್ ಮಾಡೋದಿದ್ರೆ 350 ರೂಪಾಯಿ ಆಗ್ತದೆ, ಅಲ್ಲಿ 300 ರೂಪಾಯಿ ಆಗ್ತದೆ ಹೆಲ್ತ್ ಕಾರ್ಡ್ ರಿನ್ಯೂವಲ್ ಮಾಡೋದು. ಇನ್ನು ಕೌಟುಂಬಿಕ ಕಾರ್ಡ್ ಅಂತ ಇದೆ. ಕೌಟುಂಬಿಕ ಅಂತ ಹೇಳಿದ್ರೆ ಒಂದು ಡೆಫಿನೇಷನ್ ನಾವು ಹೇಳಿದ್ದೇವೆ, ಗಂಡ ಹೆಂಡತಿ ಮತ್ತು 25 ವರ್ಷದ ಒಳಗಿನ ಮದುವೆಯಾಗದ ಮಕ್ಕಳನ್ನು ಆ ಕಾರ್ಡ್ ಅಲ್ಲಿ ಸೇರಿಸಬಹುದು. ಮದುವೆಯಾದವರನ್ನು ಇನ್ನೊಂದು ಕುಟುಂಬ ಅಂತ ಹೇಳಿ ಕನ್ಸಿಡರ್ ಮಾಡುವಂತ ಉದ್ದೇಶದಿಂದ. ಸೊ ಗಂಡ ಹೆಂಡತಿ 25 ವರ್ಷದ ಒಳಗಿನ ಮದುವೆ ಆಗದ ಮಕ್ಕಳನ್ನು ಈ ಕಾರ್ಡ್ ನಲ್ಲಿ ಸೇರಿಸಬಹುದು. ಸೊ ಹೊಸದಾಗಿ ಮಾಡಿಸೋದಿದ್ರೆ 1 ವರ್ಷಕ್ಕೆ 700 ರೂಪಾಯಿ ಆಗ್ತದೆ. ಹಲ್ತ್ ಇದ್ದ ಕಾರ್ಡ್ ಅನ್ನು ರಿನ್ಯೂ ಮಾಡೋದಿದ್ರೆ 600 ರೂಪಾಯಿ ಆಗ್ತದೆ. ಇನ್ನು ಕೌಟುಂಬಿಕ ಪ್ಲಸ್ ಅಂತ ಇದೆ. ಕೌಟುಂಬಿಕ ಪ್ಲಸ್ ಅಂತ ಹೇಳಿದ್ರೆ ಗಂಡ ಹೆಂಡತಿ 25 ವರ್ಷದ ಒಳಗಿನ ಮದುವೆಯಾಗದ ಮಕ್ಕಳೊಂದಿಗೆ ಗಂಡನ ತಂದೆ ತಾಯಿ ಹಾಗೂ ಹೆಂಡತಿಯ ತಂದೆ ತಾಯಿ ಇಷ್ಟು ಜನರನ್ನು ಕೂಡ ಈ ಒಂದು ಕಾರ್ಡ್ ನಲ್ಲಿ ಸೇರಿಸುವ ಅವಕಾಶ ಇದೆ. ಸೊ ಈ ಕಾರ್ಡ್ ಮಾಡಿಸೋದಿದ್ರೆ 900 ರೂಪಾಯಿ ಆಗ್ತದೆ 1 ವರ್ಷಕ್ಕೆ ಹೊಸದಾಗಿ ಕಾರ್ಡ್ ಮಾಡಿಸೋದಿದ್ರೆ. ಹೋದ ವರ್ಷದ ಕಾರ್ಡ್ ರಿನ್ಯೂವಲ್ ಮಾಡುವಂತದ್ದಾದ್ರೆ 750 ರೂಪಾಯಿ ಕೊಟ್ಟರೆ ಸಾಕಾಗ್ತದೆ. ಸೊ ಇದು ಈ ಕಾರ್ಡ್ ನಲ್ಲಿ ಹೇಗೆ ಮಾಡಿಸುದು ಅಂತ. ಇನ್ನು ಈ ಕಾರ್ಡ್ ಮಾಡಿಸಿದ್ರೆ ಯಾವ ರೀತಿ ಸೌಲಭ್ಯ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ಒಮ್ಮೆ ಒಂದು ರೋಗಿ ಆಸ್ಪತ್ರೆಗೆ ಬಂದಾಗ ಅವರಿಗೆ ಫಸ್ಟ್ ಗೆ ಒಂದು ಡಾಕ್ಟರ್ ಹತ್ರ ಒಂದು ಸಮಾಲೋಚನೆ ಇರ್ತದೆ, ಕನ್ಸಲ್ಟೇಷನ್ ಅಂತ ಹೇಳಿ. ಸೊ ಅದಕ್ಕೊಂದು ದರ ನಿಗದಿ ಇರ್ತದೆ ಆಸ್ಪತ್ರೆಯಲ್ಲಿ. ಸೊ ಈಗ ನಮ್ಮ ಆಸ್ಪತ್ರೆಯಲ್ಲಿ ಜನರಲ್ ಫಿಸಿಷಿಯನ್ ಅನ್ನು ಮೀಟ್ ಆಗ್ಬೇಕಂತ ಇದ್ರೆ 200 ರೂಪಾಯಿ ಅವರಿಗೆ ಕನ್ಸಲ್ಟೇಷನ್ ಫೀಸ್ ಇರ್ತದೆ. ಸೊ ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ ಅವರು 200 ರೂಪಾಯಿ ಬದಲು 100 ರೂಪಾಯಿ ಕಟ್ಟಬೇಕಾಗ್ತದೆ. ಈಗ ಅಲ್ಲಿ ಎಲ್ಲಿ ಆಸ್ಪತ್ರೆಯಲ್ಲಿ ಬಿಲ್ ಕಟ್ಟಿ ಬನ್ನಿ ಅಂತ ಹೇಳಿ ಕೊಡ್ತಾರೆ, ಒಂದು ಚೀಟಿ ಕೊಡ್ತಾರೆ, ಅದರಲ್ಲಿ ಇರುವ ಪ್ರಕಾರ 200 ರೂಪಾಯಿ ಇರ್ತದೆ. ಆ ಬಿಲ್ ಅನ್ನು ತಕೊಂಡೋಗಿ ಬಿಲ್ ಕೌಂಟರ್ ಅಲ್ಲಿ ಕೊಟ್ಟಾಗ ಈ ಕಾರ್ಡ್ ಅನ್ನು ತೋರಿಸಿ ಅದರಲ್ಲಿರುವ ಹೆಸರು ಮತ್ತೆ ವಯಸ್ಸು, ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾತಿ ಆಗುವಾಗ ಕೊಟ್ಟಿರುವ ಹೆಸರು ವಯಸ್ಸು ಮ್ಯಾಚ್ ಆಯ್ತು ಹೇಳಿದ್ರೆ ಅವರು 200 ರೂಪಾಯಿ ಕೊಟ್ಟು ಅಪ್ರೂವಲ್ಗೆ ಕಾಯ್ಬೇಕು, ಆ ರೀತಿಯದ್ದು ಯಾವುದೂ ಇಲ್ಲ. ವ್ಯಾಲಿಡ್ ಇರುವ ಕಾರ್ಡ್ ಕೊಟ್ಟು ಮ್ಯಾಚ್ ಆಯ್ತು, ಹೆಸರೆಲ್ಲ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ 100 ರೂಪಾಯಿ ಕೊಟ್ಟರೆ ಆಯ್ತು. ಅಂದ್ರೆ ರಿಯಾಯಿತಿ ದರವನ್ನೇ ಕೊಡುದು, ಯಾವುದೇ ರೀತಿಯಾಗಿ ವೆಯ್ಟ್ ಮಾಡ್ಲಿಕ್ಕಿಲ್ಲ, ಅಪ್ರೂವಲ್ ಕಾಯ್ಲಿಕ್ಕಿಲ್ಲ, ನಿಮ್ದು ಲಿಮಿಟ್ ಆಯ್ತು ಅಂತ ಹೇಳಿಕ್ಕೆ ಯಾವುದೂ ಇಲ್ಲ. ಸೊ 100 ರೂಪಾಯಿಯನ್ನು ಮಾತ್ರ ಅವ್ರಿಗೆ ಕೊಟ್ಟು ಇದು ಮಾಡುವಂತದ್ದು.
ಇನ್ನು ಇದೇ ರೀತಿಯಲ್ಲಿ ಈಗ ನೆಕ್ಸ್ಟ್ ಡಾಕ್ಟರ್ನಿಗೆ ಸಮಾಲೋಚನೆ ಆದ್ಮೇಲೆ ಇರುವ ಸಮಸ್ಯೆಯನ್ನು ಹೇಳಿಕೊಂಡ್ಮೇಲೆ ಡಾಕ್ಟರ್ ಹೇಳ್ಬೋದು ಕೆಲವು ತಪಾಸಣೆ ಮಾಡಬೇಕು ಅಂತ. ಅದರಲ್ಲಿ 2 ತರ ಇದೆ. ಒಂದು ರಕ್ತ ಮಲಮೂತ್ರ ತಪಾಸಣೆ ಮಾಡ್ಲಿಕ್ಕೆ ಹೇಳ್ಬೋದು. ಇದಕ್ಕೆ ನಾವು ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 25% ಅಷ್ಟು ರಿಯಾಯಿತಿ ಸಿಗ್ತದೆ. ಇದೆ ಅಂದ್ರೆ ರಿಯಾಯಿತಿ ಆದ ಹಣವನ್ನೇ ಕಟ್ಟಬೇಕಾಗ್ತದೆ. 25% ಅಷ್ಟು ಡಿಸ್ಕೌಂಟ್ ಆಗಿ ಉಳಿದ 75% ಹಣವನ್ನು ಮಾತ್ರ ಕಟ್ಟಬೇಕಾಗ್ತದೆ. ಇನ್ನು ಅಲ್ಟ್ರಾಸೌಂಡ್, ಎಕ್ಸ್ರೇ, CT, MRI ಅಂತ ಎಲ್ಲ ಹೇಳ್ತೇವೆ. ಇದನ್ನು ನಾವು ರೇಡಿಯಾಲಜಿ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೇವೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 20% ಅಷ್ಟು ರಿಯಾಯಿತಿ ಸಿಗ್ತದೆ. ಇನ್ನು ಇದೆಲ್ಲ ತಪಾಸಣೆಯ ರಿಪೋರ್ಟ್ಗಳು ಬಂದ ಮೇಲೆ ಡಾಕ್ಟರ್ ಹೇಳ್ಬೋದು ಹೆಚ್ಚಿನ ಚಿಕಿತ್ಸೆ ಏನ್ ಬೇಕಾಗಿಲ್ಲ, ಔಷಧಿ ಮದ್ದು ಬರೆದು ಕೊಡ್ತೇನೆ, ಕಂಟಿನ್ಯೂ ಮಾಡಿ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಆಸ್ಪತ್ರೆ ಆವರಣದಲ್ಲಿರುವ ಔಷಧಾಲಯ ಅಂದ್ರೆ ಮೆಡಿಕಲ್ ಶಾಪ್ ಅಲ್ಲಿ ತಕೊಂಡ್ರೆ, ನಮ್ದು ಆಸ್ಪತ್ರೆ ಮೆಡಿಕಲ್ ಶಾಪ್ ಅಲ್ಲಿ ಅವ್ರಿಗೆ 10% ಅಷ್ಟು ರಿಯಾಯಿತಿ ಸಿಗ್ತದೆ. ಇಲ್ಲ ನೀವು ಅಡ್ಮಿಷನ್ ಆಗ್ಬೇಕು, ಹೆಚ್ಚಿನ ತಪಾಸಣೆ ಆಗ್ಬೇಕು ಅಥವಾ ಚಿಕಿತ್ಸೆ ಆಗ್ಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯ ಜನರಲ್ ದರ್ಜೆಯಲ್ಲಿ ಅಂದ್ರೆ ಜನರಲ್ ವಾರ್ಡ್ ನಲ್ಲಿ ಅಡ್ಮಿಷನ್ ಆದಾಗ ಅವರಿಗೆ 25% ಅಷ್ಟು ರಿಯಾಯಿತಿ ಸಿಗ್ತದೆ. ಆದ್ರೆ ಕನ್ಸ್ಯೂಮಬಲ್ಸ್ ಹೊರತುಪಡಿಸಿ. ಕನ್ಸ್ಯೂಮಬಲ್ಸ್ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಏನು ಇರುವುದಿಲ್ಲ, ರೋಗಿಗೆ ಬೇಕಾಗ್ತದೆ ಅಂತ ಹೇಳಿ ಹೊರಗಿಂದ ತಂದು ಪರ್ಚೇಸ್ ಮಾಡಿ ಯೂಸ್ ಮಾಡಿರುವಂತದ್ದನ್ನು ಬಿಟ್ಟು ಆಸ್ಪತ್ರೆಯ ಖರ್ಚು ವೆಚ್ಚಗಳಲ್ಲಿ 25% ಸಿಗ್ತದೆ. ಅಂದ್ರೆ ಈಗ ಕೇಳಿರ್ಬೋದು ಆಕ್ಸಿಡೆಂಟ್ ಆದಾಗ ರಾಡ್ ಹಾಕಿದ್ರು, ಪ್ಲೇಟ್ ಹಾಕಿದ್ರು ಅಂತ. ಇದೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಅಥವಾ ತಯಾರಾಗುವಂಥದ್ದಲ್ಲ, ಹೊರಗಿಂದ ತರಿಸುವಂಥದ್ದು. ಸೊ ಇಂಥದ್ದನ್ನೆಲ್ಲ ಹೊರತುಪಡಿಸಿ ಆಸ್ಪತ್ರೆಯ ಖರ್ಚು ವೆಚ್ಚ ಏನಿರ್ತದೆ, ಡಾಕ್ಟರ್ ಚಾರ್ಜಸ್, ನರ್ಸಿಂಗ್ ಚಾರ್ಜಸ್, ಬೆಡ್ ಚಾರ್ಜಸ್ ಅಂತ ಹಾಕ್ತೇವೆ, ಆಪರೇಷನ್ ಆದಾಗ ಚಾರ್ಜಸ್ ಹಾಕ್ತೇವೆ, ಅನಸ್ತೇಷಿಯಾ ಚಾರ್ಜಸ್ ಅಂತ ಹಾಕ್ತೇವೆ. ಈ ಎಲ್ಲ ಚಾರ್ಜಸ್ ಏನಿರ್ತದೆ ಇದರಲ್ಲಿ 25% ಅಷ್ಟು ರಿಯಾಯಿತಿ ಅವ್ರಿಗೆ ಸಿಗ್ತದೆ. ಸೊ ಹೀಗೆ ಪ್ರತಿಯೊಂದು ಹಂತದಲ್ಲಿ ಆಸ್ಪತ್ರೆಗೆ ಬಂದಾಗ ರೋಗಿಯ ಕಡೆಯವರು ಯಾವಾಗ ಎಲ್ಲೆಲ್ಲಿ ಹಣ ಕಟ್ಟಬೇಕಾ ಅಂತ ಪ್ರತಿಯೊಂದು ಹಂತದಲ್ಲಿಯೂ ಒಂದು ರಿಯಾಯಿತಿ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದಂತಹ ಕಾರ್ಡ್. ಮತ್ತೆ ಯಾವ ರೀತಿಯಾದ ಈಗ ನಾನು ಹೇಳಿದೆ ಫ್ಯಾಮಿಲಿ ಪ್ಲಸ್, ಕೌಟುಂಬಿಕ ಪ್ಲಸ್ ಕಾರ್ಡ್ ಅಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ಅತ್ತೆ, ಮಾವ ಇಷ್ಟು ಜನರನ್ನೇ ಆಡ್ ಮಾಡ್ಬೋದು. ಒಂದು 8 ಜನ ಕೂಡ ಮ್ಯಾಕ್ಸಿಮಮ್ ಇರ್ತಾರೆ ಒಂದು ಕಾರ್ಡ್ ಅಲ್ಲಿ. ಸೊ ಇಷ್ಟು ಜನ ಕೂಡ ಈ 1 ವರ್ಷದಲ್ಲಿ ಎಷ್ಟು ಸಲ ಬೇಕಾದ್ರೂ ಉಪಯೋಗಿಸ್ಬೋದು. ಯಾವುದೇ ರೀತಿಯಾದ ನಿಮ್ದು ಲಿಮಿಟ್ ಆಯ್ತು, ನಿರ್ಬಂಧನೆ ಉಂಟು, ಒಂದು ವರ್ಷದಲ್ಲಿ ಒಬ್ಬರಿಗೆ ಮಾತ್ರ, ಇಬ್ಬರಿಗೆ ಮಾತ್ರ, ಈ ರೀತಿಯಾದ ಯಾವುದೇ ನಿರ್ಬಂಧನೆ ಇಲ್ಲ. ಕಾರ್ಡ್ ನಲ್ಲಿ ಇರುವವರ ಹೆಸರು ಎಲ್ಲ ಮ್ಯಾಚ್ ಆಯ್ತು ಹೇಳಿದ್ರೆ ಅವರು ಬೆನಿಫಿಟ್ ತಗೊಳ್ಳುವಂತದ್ದು. ಇನ್ನು ಆಗ್ಲೇ ಹೇಳಿದ 31 ಆಗಸ್ಟ್ ಕಡೆಯ ದಿನಾಂಕ. ಈಗ ನಾವು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರೆ ಕೂಡ ಕಾರ್ಡ್ ಮಾಡಿಸ್ಲಿಕ್ಕೆ ಆಸ್ಪತ್ರೆಗೆ ಬರ್ಬೇಕಾ ಅಂತ ಹೇಳಿ ಕೆಲವರು ಕೇಳ್ತಾರೆ. ಸೊ ಅಂತದ್ದೇನು ಅವಶ್ಯಕತೆ ಇಲ್ಲ. ನಮ್ಮ ಪ್ರತಿನಿಧಿಗಳು ಆಲ್ಮೋಸ್ಟ್ ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಎಲ್ಲ ಕಡೆ ಇದ್ದಾರೆ. ಸಾಗರ ಭಾಗದ ಏಜೆಂಟ್ಗಳು, ನಮ್ಮ ಪ್ರತಿನಿಧಿಗಳು ಯಾರಿದ್ದಾರೆ ಅವರ ಹೆಸರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನಾವು ನಿಮ್ಮ ಪ್ರೆಸ್ ನೋಟ್ ಗಳಲ್ಲಿ ಕೊಟ್ಟಿದ್ದೇವೆ ಆಲ್ರೆಡಿ. ಸೊ ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿದ್ದೇವೆ. ರಮೇಶ್ ಅಂತ ಇದ್ದಾರೆ, ಮತ್ತೆ ಕೃಷಿಕ್ ಸೌಹಾರ್ದ ಸೊಸೈಟಿಯಲ್ಲಿ ಕೂಡ ಮಾಡಿಸ್ಬೋದು. ಸೈಂಟ್ ಮೆಲಗ್ರೆಸ್ ಸೌಹಾರ್ದದಲ್ಲಿ ಇದ್ದಾರೆ, ಅಕ್ಷಯ್ ಸೌಹಾರ್ದ ಅಂತ ಇದ್ದಾರೆ, 4 ಇದರಲ್ಲಿ ಮಾಡ್ಬೋದು. ರಮೇಶ್ ಅವರು ನಮ್ಮೊಂದಿಗೆ ಇಲ್ಲಿ ಇದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು 7353765598. ಕೃಷಿಕ್ ಅವ್ರದ್ದು ಮತ್ತೆ ಸೈಂಟ್ ಮೆಲಗ್ರೆಸ್ ಮತ್ತೆ ಅಕ್ಷಯ್ ಸೌಹಾರ್ದದ್ದು ಅವರ ಬ್ರಾಂಚ್ ಅಲ್ಲಿ ಹೋಗಿ ಮಾತನಾಡಿದ್ರೆ ಅವ್ರು ಮಾಡಿಸಿಕೊಡ್ಬೋದು. ಇನ್ನು ಮುಖ್ಯವಾಗಿ ನಾನೀಗ ಡಿಜಿಟಲೀಕರಣ ಆಗಿದೆ ಅಂತ ಹೇಳಿದ್ವಿ. ಮುಂಚೆ ಗೂಗಲ್ ಪೇ ಎಲ್ಲ ಆಲ್ರೆಡಿ ಬಂದ್ ಆಗಿದೆ. ಈ ವರ್ಷ ನಮ್ಮ ಕಾರ್ಡ್ ಡಿಜಿಟಲ್ ಆಗಿರೋದು. ಸೊ ಮನೆಯಲ್ಲೇ ಕೂತ್ಕೊಂಡು ಈ ನಂಬರ್ಗಳಿಗೆ ಅವರು ಕಾಲ್ ಮಾಡಿದ್ರೆ ಅವರ ಹೆಸರು, ವಯಸ್ಸು, ಅಡ್ರೆಸ್ ಅದನ್ನೆಲ್ಲ ಕುಟುಂಬದ ಸದಸ್ಯರ ವಿವರವನ್ನು ಅವರಿಗೆ ತಲುಪಿಸಿದ್ರೆ, ಮೊಬೈಲ್ ಅಲ್ಲಿ ಎಷ್ಟು ಹಣ ಖರ್ಚಾಗ್ತದೆ ಅದನ್ನು ಅವರಿಗೆ ಕೊಟ್ಟು ಬಿಟ್ರೆ ಅವರಿಗೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ಗೆ ಕಾರ್ಡ್ ಬರುವಂತ ವ್ಯವಸ್ಥೆ ಆಗಿದೆ. ಈ ಸರಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಇನ್ನು ಇರುವ 10-12 ದಿವಸದಲ್ಲಿ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಅದಾದ ನಂತರ ಅವರಿಗೆ ಮತ್ತೆ ಆ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಕೂಡ ನಮ್ಗೆ ತಪಾಸಣೆಗೆ ಬೇಕಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅವಕಾಶ ಇರುವುದಿಲ್ಲ. ಇನ್ನು 1 ವರ್ಷ ಕಾಯ್ಬೇಕಾಗ್ತದೆ. ಸೊ ಇಷ್ಟನ್ನು ಹೇಳ್ತಾ ಇದ್ದೇನೆ. ಇದನ್ನು ಹೆಚ್ಚಿನ ಜನರಿಗೆ ತಲುಪಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ.